ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು ಅಭಿಯಾನಕ್ಕೆ ಮುಂದಾಗಿರುವ ಬಿಜೆಪಿಗೆ ನಾಚಿಕೆಯಾಗಬೇಕು. ಮೊದಲು ಕೇಂದ್ರೀಯ ವಿದ್ಯಾಲಯಗಳನ್ನು ನೋಡಿ ಬರಲಿ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗುಡುಗಿದ್ದಾರೆ. ಮಹಾರಾಷ್ಟ್ರ ಬೇರೆ ರೀತಿ, ಇಲ್ಲಿ ಹೊಟ್ಟೆ ಕಿಚ್ಚಿಗೆ ಅಭಿಯಾನ ಮಾಡುವುದು ಸರಿಯಲ್ಲ. ಇವೆಲ್ಲವೂ ಕೂಡ ರಾಬಿಶ್ ಕೆಲಸವಾಗಿದೆ. ಬಿಜೆಪಿಯವರು ಮಕ್ಕಳನ್ನು ಹಾಳು ಮಾಡುವ ಕೆಲಸ ಮಾಡುತ್ತಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ 25,000 ಮಕ್ಕಳನ್ನು ಹಾಳು ಮಾಡಿದ್ದಾರೆ. 5 ಮಕ್ಕಳ ಪ್ರಾಣವನ್ನೇ ತೆಗೆದಿದ್ದಾರೆ. ಪ್ರಧಾನಮಂತ್ರಿಯವರು ಇಂಥವರ ತಲೆದಂಡ ಮಾಡಬೇಕು. ಧರ್ಮೇಂದ್ರ ಪ್ರಧಾನ್ ಆ ಹೆಸರನ್ನು ಇಟ್ಟುಕೊಳ್ಳಲು ನಾಲಾಯಕ್. ಕಾರು ಹತ್ತಿ ನಾಪತ್ತೆಯಾದ ಕೇಂದ್ರ ಶಿಕ್ಷಣ ಸಚಿವರು 5 ದಿನಗಳ ನಂತರ ಪ್ರತ್ಯಕ್ಷವಾಗ್ತಾರೆ. ಇವರ ಇಂತಹ ಕೆಲಸಗಳಿಗೆ ನಾನು ಉತ್ತರ ಕೊಡಲ್ಲ ಎಂದು ಪ್ರಶ್ನಿಸಿದರು. ನೋಡಿ, ಇದೆಲ್ಲ ಒಂದು ನಿಮಿಷ ಹೋಗಿ ಕೇಂದ್ರೀಯ ವಿದ್ಯಾಲಯ ಶಾಲೆ ಇದೆಯಲ್ಲ ಬೆಂಗಳೂರಲ್ಲಿ, ಫಸ್ಟ್ ಹೋಗಿ ನೋಡ್ಕೊಬರಕ್ಕೆ ಹೇಳಿ. ಮಹಾರಾಷ್ಟ್ರಕ್ಕೆ ಹೋಗಿ ಮಾಡಿ ಅವ್ರು ಹೊಟ್ಟೆ ಕಿಚ್ಚಿಗೆ ಇಲ್ಲಿ ಮಾಡೋದು, ಅಲ್ಲಿ ಅವರು ಹೊಲಸು ಬಿಡೋದು ಇದೆಯಲ್ಲ, ಆ ಚಾಳಿ ಬಿಡಬೇಕು. ಆ್ಯಂಡ್ ಐ ಡೋಂಟ್ ಆನ್ಸರ್ ಆಲ್ ದಿಸ್ ರಬಿಶ್. ಇದೆಲ್ಲ ರಬಿಶ್. ಇದೇನಂದರೆ ಸೊಸೈಟಿಯಲ್ಲಿ ಹಾಳು ಮಾಡ್ತಕ್ಕಂಥ ಒಂದು ಕೆಟ್ಟ ವಿಕೃತಿ ಮನಸ್ಸಿರ್ತದೆ. ಅದಕ್ಕೆ ಮಕ್ಕಳನ್ನು ಹಾಳು ಮಾಡಬೇಕು, ಅವ್ರನ್ನ ಒಂದು ರೀತಿ ನೂಕಬೇಕು ಅನ್ನೋದು ಇರ್ತದೆ. ಇಂಥವ್ರಿಗೆ ನಾವು ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ. ಬಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ಕೇಂದ್ರೀಯ ವಿದ್ಯಾಶಾಲೆಗಳಿದ್ದಾವೆ, ಕೇಂದ್ರೀಯ ವಿದ್ಯಾಲಯ. ಅಲ್ಲಿ ಏನಿದೆ ಕಾನೂನು ನೋಡ್ಕೊಂಡು ಬರಲಿ ಇವರು ಎಲ್ಲರಿಗೂ ಕೂಡ. ಅದ್ರ ಬದಲು ನೀಟಲ್ಲಿ 25 ಲಕ್ಷ ಮಕ್ಕಳನ್ನು ಹಾಳು ಮಾಡಿದ್ರಲ್ಲ, 5 ಮಕ್ಕಳು ಪ್ರಾಣ ತೆಗೆದ್ರಲ್ಲ, ಧರ್ಮೇಂದ್ರ ಪ್ರಧಾನ್ ಆ ಹೆಸರಿಟ್ಕೊಳ್ಳೋ ಯೋಗ್ಯತೆ ಇಲ್ಲ ಯಪ್ಪಂಗೆ. ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರಂತೆ ಇವರು? ಇಲ್ಲ, ಫೀಸ್ ವಾಪಸ್ ಕೊಟ್ಟು ಎಂತ ಅವ್ರು ಫೀಸ್ ಕೊಡ್ತಾರೆ? ಮಕ್ಕಳು ಫೇಲ್ ಆದ್ರೆ ನಾವು ಫೀಸ್ ತೊಗೊಳ್ಳೋದಿಲ್ಲ. ನಮ್ಮ ಕಷ್ಟದಲ್ಲಿ ಇದ್ದರೂ ಕೂಡ ಮಕ್ಕಳು ಫೇಲ್ ಆದರೆ ಆ ರೆಸ್ಪಾನ್ಸಿಬಿಲಿಟಿ ನಾವು ತಗೋತಾ ಇದ್ದೀವಿ. ಮತ್ತೆ ಮಕ್ಕಳಿಗೆ ಎಕ್ಸಾಮ್ ಕೂರಿಸ್ತೀವಿ, ಸಮಾಧಾನ ತರ್ತೀವಿ. 25 ಲಕ್ಷದೊಳಗೆ ಬಹುಸಂಖ್ಯಾತರು 95%, ನಾನು ತಗೊಂಡಿದ್ದೀನಿ ಲೆಕ್ಕ, 95% ಹಿಂದೂಸು. ಇವ್ರಿಗೆ ಉತ್ತರ ಕೊಡ್ತಾರಂತ ಇನ್ನೂ ಕುತ್ಕೊಂಡು ಆ 4-5 ದಿವಸ ಕಾರ ಹತ್ಕೊಂಡು ಓಡೋಗ್ತಾರೆ ಒಬ್ಬ ಶಿಕ್ಷಣ ಸಚಿವ. 5-6 ದಿವಸ ಆದಮೇಲೆ ಬರ್ತಾರೆ. ಪ್ರಧಾನ ಮಂತ್ರಿಗಳು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಷ್ಟೊತ್ತಿಗಾಗಲೇ ತಲೆದಂಡ ಮಾಡಬೇಕಾಗಿತ್ತು ಅವ್ರನ್ನ. ಇಂಥವ್ರನ್ನ ಹಿಡ್ಕೊಂಡು ನಾನು ಇನ್ನೂ ಇದನ್ನು ಉತ್ತರ ಕೊಡಲ್ಲ. ನಾಚಿಕೆ ಆಗ್ಬೇಕು ಇವರಿಗೆ. ಫಸ್ಟ್ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗಿ ಅವ್ರು ಮಾಡೋ ಕೆಲಸ ನಾನು ಮಾಡಲಿ ಆ ಮಕ್ಕಳಿಗೆ, ಆಮೇಲೆ ಇಲ್ಲ ಬರಲಿ.